ಜಾನು ಬಂಗಾರ ಓ ಈ ಜೋಕರ್ ಇವತ್ತೇ ಬಂದ. ಬನ್ನಿ ಬನ್ನಿ. ನಮಸ್ತೆ, ಚೆನ್ನಾಗಿದ್ದೀರಾ? ಹಾ, ಒಬ್ಬರೇ ಬಂದ್ರಾ? ಸುಶೀಲಾ ಅವ್ರು ಬರ್ಲಿಲ್ವಾ? ಬರ್ತಾಳೆ, ಅದು ಹಬ್ಬ ಅಲ್ವಾ, ಅವಳ ಫ್ರೆಂಡ್ ಮನೇಲಿ ಪೂಜೆ, ಅವಳನ್ನ ಎಳ್ಕೊಂಡು ಹೋಗ್ಬಿಟ್ರು, ನಾನು ತಪ್ಪಿಸ್ಕೊಂಡು ಬಂದೆ. ಓ ಶಾರದಕ್ಕ, ಚೆನ್ನಾಗಿದ್ದೀರಾ? ಎಲ್ಲ ಎಲ್ಲಿದ್ದಾರೆ? ಮನೇಲಿ ಹಬ್ಬದ ತಯಾರಿನೇ ಕಾಣಿಸ್ತಾ ಇಲ್ಲ. ಅದು ಈ ಸಲ ಹಬ್ಬನ ಸಿಂಪಲ್ ಆಗಿ ಸೆಲೆಬ್ರೇಟ್ ಮಾಡೋಣ ಅಂತ. ಹಾ, ಅದು ಸರಿ. ಜಾನಕಿ ಎಲ್ಲಿ? ಅದು ಬಿಗ್ರೆ ಬರ್ತಾರೆ, ಹೊರಗೆ ಹೋಗಿದ್ದಾರೆ, ಇನ್ನೇನು ಬರಬಹುದು. ಓ, ಹೊರಗೆ ಹೋಗಿದಾರಾ? ಯಾವಾಗಲೂ ಜೋಡಿ ಹಕ್ಕಿಗಳು ಹೊರಗಡೆ ತಿರುಗಾಡ್ತಾ ಇರ್ತವೆ, ಗೂಡು ಸೇರ್ಕೊಳ್ಳೋದೇ ಇಲ್ವಾ? ಶಾರದಕ್ಕ, ನಿಮಗೆ ಫೋನ್ ಮಾಡಿದ್ಮೇಲೆ ನಾನು ದೊಡ್ಡ ಮನೆಗೆ ಬರೋಣ ಅಂತ ಹೊರಟಿದ್ದೆ. ರಾಮು ಅವರು ಮತ್ತು ಜಾನು ರೋಡಲ್ಲೇ ಸಿಕ್ಕಿದ್ರು. ಅಲ್ಲೇ ಮಾತಾಡ್ಸ್ಕೊಂಡು ವಾಪಸ್ ಹೋದೆ. ಶಾರದಕ್ಕ, ಬೀಗ್ರಿಗೆ ತಿನ್ನೋದಕ್ಕೆ ಏನಾದರೂ ತಗೊಂಡು ಬನ್ನಿ. ಅಯ್ಯೋ ಬೇಡ, ಪರವಾಗಿಲ್ಲ. ಶಾರದಕ್ಕ, ನೀವು ಹೋಗಿ. ಸರ್, ಅಕ್ಕೋರೆ ಬನ್ನಿ, ನೀವೇ ಮೊದಲು ಪ್ರಸಾದ ತಗೊಳ್ಳಿ. ಆಯ್ತಾ? ತಗೊಳ್ಳಿ ಮಂಜ, ತಗೊಳ್ಳ. ನಮ್ಮರೆ ಓದ್ಕಿತ ಗಣೇಶನ ಬಗ್ಗೆ ಎಪ್ತಿ ಆಯ್ತಾ ನಿಮಗೆ? ಹ್ಞೂ ರಾಮೋರೆ, ಮದುವೆ ಆಗಿ ತೋಟದ ಮನೇಲಿದ್ದು ಇವತ್ತೇ ಅಲ್ವಾ ನಾವು ದೊಡ್ಡ ಮನೆಗೆ ವಾಪಸ್ ಹೋಗಿದ್ದು. ಆದರೆ ತಮಾಷೆ ನೋಡಿ, ಈ ವರ್ಷನೂ ಆವತ್ತೇ ಮನೆ ಬಿಟ್ಟು ಬಂದಿದ್ದೀವಿ. ಹೋದ ವರ್ಷನೂ ನನ್ನ ಕೈಯಾರೆ ಗಣಪತಿ ಮಾಡಿದೆ, ಈ ವರ್ಷನೂ ಅದೇ ಭಾಗ್ಯ ಸಿಕ್ಕೈತೆ. ಅವ್ರು ಹೇಳ್ದಂಗೆ ಎಲ್ಲ ಒಳ್ಳೆಯದೇ ಆಯ್ತದೆ ಅಂತೀರ ನಮ್ಮವ್ರೆ? ಖಂಡಿತವಾಗ್ಲೂ ರಾಮೋರೆ, ಆದಷ್ಟು ಬೇಗ ನಮ್ಮ ಕಷ್ಟಗಳೆಲ್ಲ ತೀರೋಗುತ್ತೆ, ನೋಡ್ತಾ ಇರಿ. ಇದೇನು ದೇವ್ರೆ ಇದು? ಪ್ರಸಾದ ಯಾಕೋ ಖಾಲಿ ಆಗಂಗೈತೆ. ನಮ್ಮರೆ ಊಟಕ್ಕಿಲ್ಲ ವ್ಯವಸ್ಥೆ ಆಯ್ತದೆ ಅಂದ್ಕೊಂಡಿದ್ದೆ, ಆದರೆ ಪ್ರಸಾದ ಖಾಲಿ ಆಗೋಗ್ಬಿಡ್ತು. ನನಗೆ ಸಂಸಿ, ನೀವೇನು ಬೇಸರ ಮಾಡ್ಕೋಬೇಡಿ, ಬೇಕಾರೆ ನಾನು ನೋಡೋಗ್ಬಿಟ್ಟು ಯಾವ್ದಾರು ಅಂಗಡಿಯಲ್ಲಿ ತಿನ್ನೋಕ್ಕೇನಾರು ತಗೊಬರ್ತೀನಿ. ಯಾಕೆ ನಮ್ಮರೆ, ಏನಾಯ್ತು? ನೀವೆಲ್ಲೂ ಹೋಗೋದು ಬೇಡ, ನಮ್ಗೆ ಊಟದ ವ್ಯವಸ್ಥೆ ನಾನು ಮಾಡಾಗಿದೆ. ನಿಮಗೋಸ್ಕರ ದೇವ್ರ ನೈವೇದ್ಯಕ್ಕೆ ಇಟ್ಟಿದ್ದು, ತಿನ್ನಿ. ನಿಮಗೆ? ನನಗೂ ಇದೆ, ನೀವು ತಿನ್ನಿ. ಸರಿ, ಹಂಗಾರೆ ನೀವು ತಗೊಂಡು ತಿನ್ನಿ ನಮ್ಮರೆ. ನಾನು ತಿಂತೀನಿ, ನೀವು ತಿನ್ನಿ.
ಹೌದಾ? ನೀವು ತಿನ್ನಿ ಅನ್ನಲ್ಲ. ನಾನು ತಿಂತೀನಿ, ನೀವು ಮೊದಲು ತಿನ್ನಿ ರಾಮು ಅವರೇ. ಅಯ್ಯೋ ಬೇಡ ಬೇಡ, ನೀವು ತಿನ್ನಿ. ನನಗೆ ಇನ್ನೊಂದು ಎತ್ತಿಟ್ಟಿದ್ದೀನಿ, ನೀವು ಇದನ್ನು ತಿನ್ನಿ. ಎಲ್ಲಿ ತೋರಿಸಿ ನೋಡಮ್ಮ. ನನ್ನ ಮೇಲೆ ಡೌಟಾ? ಇದೇ ರಾಮು ಅವರೇ. ಹೌದು, ಡೌಟೇಯ. ತೋರಿಸಿ. ನೋಡಿ ನೋಡಿ, ನಂಗೆ ಗೊತ್ತು, ಇದಕ್ಕೆ ನಾನು ಬೇಡ ಅಂದಿದ್ದು. ಇದನ್ನ ನೀವೇ ತಿನ್ಕೊಳ್ಳಿ. ಅಯ್ಯೋ ರಾಮು ಅವರೇ, ಇದ್ರಲ್ಲಿ ನೀವು ಅರ್ಧ ತಿನ್ನಿ, ನಾನು ಆಮೇಲೆ ತಗೋತೀನಿ. ನನಗೆ ಇಷ್ಟೊಂದು ತಿನ್ನಕ್ಕಾಗಲ್ಲ, ಅದಕ್ಕೆ ಕೊಡ್ತಾ ಇರೋದು. ಇಲ್ಲ, ನಾನು ತಿನ್ಲಿ ಅಂತಾನೆ ನೀವು ಇದನ್ನ ಕೊಟ್ರಿ. ಹಿಂಗೆಲ್ಲ ಮಾಡೋದು ನಾವು ಒಪ್ಪಕ್ಕಿಲ್ಲ. ಇದು ನಂಗೆ ಬೇಡ. ಇರೀರಿ, ಹಠ ಮಾಡಬೇಡಿ, ಕೊಡಿಲಿ. ತಗೊಳ್ಳಿ, ತಿನ್ನಿ. ಇಲ್ಲ ನಮ್ಮವ್ರೆ, ಇದನ್ನ ನೀವು ತಿನ್ಬೇಕು. ರಾಮ್ ಅವ್ರೆ, ನನಗಿಷ್ಟು ಸಾಕು, ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ. ಆಮೇಲೆ ಸುಮ್ಮನೆ ಎಲ್ಲ ವೇಸ್ಟ್ ಆಗೋಗುತ್ತೆ. ತಿನ್ನಿ. ಇಟ್ವಲ್ಲ ಸಾಕಾ? ಹ್ಞೂ ರಾಮ್ ಅವ್ರೆ, ತಿನ್ನಿ. ಸರಿ, ಹಂಗಾರೆ. ರಾಮು ಅವರೇ ಬನ್ನಿ ಇಲ್ಲಿ. ಅಮ್ಮ 3 ದಿನ ಆಯ್ತು ಊಟ ತಿಂದೆ, ಏನಾದ್ರೂ ಕೊಡಮ್ಮ. 100 ವರ್ಷ ಆಯುಸ್ಸು ಆರೋಗ್ಯ ಕೊಡ್ಲಮ್ಮ. ನನ್ನ ಹೆಂಡತಿ ಬರೋ ಮುಂಚೆ ತಿಂದರೆ ತಿಂದ ಹಾಗೆ, ಇಲ್ಲದೇ ಇದ್ರೆ ಸ್ವೀಟ್ ಅನ್ನೋ ಪದಕ್ಕೆ ಟ್ಯಾಕ್ಸ್ ಹಾಕ್ಬಿಡ್ತಾಳೆ. ಅದಕ್ಕ ನಿಜ ಹೇಳಿ, ಇದನ್ನ ಜಾನಕಿ ಮಾಡಿದ್ದು ತಾನೇ? ಅವಳು ಮಾಡಿದ ಕೇಸರಿ ಬಾತ್ ರುಚಿ ನಂಗೆ ಚೆನ್ನಾಗಿ ಗೊತ್ತು. ತುಂಬ ದಿನ ಆಗಿತ್ತು ತಿಂದು, ಸಖತ್ತಾಗಿದೆ. ಅಯ್ಯೋ ಪೆದ್ದ, ನಿನ್ನ ಮಗಳು ಮನೆಯಲ್ಲೇ ಇಲ್ಲ ಅಂತ ಗೊತ್ತಾದರೆ ಪಾಪ ನೀನು ತಿನ್ನೋ ಕೊನೆ ಸ್ವೀಟು ಇದೇ ಆಗುತ್ತೋ ಏನೋ. ಗೊತ್ತಾದರೂ ಇವರಿಬ್ಬರು ಬಂದಿಲ್ಲ. ನನ್ನ ಹೆಂಡತಿನೇ ಫಸ್ಟ್ ಬಂದ್ಬಿಡ್ತಾಳೋ ಏನೋ. ಎಲ್ಲೋಗಿದ್ದಾರೆ ಇವರಿಬ್ರು? ಅದು ಈ ವಿಷಯನ ನಿಮಗೆ ಹೇಗೆ ಹೇಳೋದು ಅಂತ ಗೊತ್ತಾಗ್ತಿಲ್ಲ. ಏನು ಹೇಳ್ತಾ ಇದ್ದೀರ ನಂತ? ಜಾನಕಿ ಮತ್ತೆ ಅಳಿಯಂದ್ರೆ ಎಲ್ಲಿ? ಬೀಗ್ರೆ ಅವರಿಬ್ರೂ ಇರಿ ಶಾರದಕ್ಕ, ನಾನೇ ಹೇಳ್ತೀನಿ. ಜಾನಕಿ ರಾಮು ಬಾವ ಇಬ್ಬರು ಮನೆ ಬಿಟ್ಟು ಹೊರಟೋದ್ರು. ಏನು ಹೇಳ್ತಾ ಇದ್ದೀರಾ ನೀವು? ನನ್ನ ಜಾನು ರಾಮು ಅವರು ನಿಜನಾ? ಜಾನು, ಅಳಿಯಂದ್ರೆ ಶಾರದಕ್ಕ, ನಿಜ ಹೇಳಿ ಶಾರದಕ್ಕ, ಇದು ನಿಜನಾ? ಅಳಿಯಂದ್ರು ಜಾನು ಮನೆ ಬಿಟ್ಟು ಹೋಗಿದಾರಾ? ರಾಮು ಅವರೇ, ನೀವು ಇಷ್ಟೆಲ್ಲ ಕೆಲಸ ಮಾಡಿ ಸಹಾಯ ಮಾಡಿದ್ದೀರಾ, ತಗೊಳ್ಳಿ ಇಟ್ಕೊಳ್ಳಿ. ಅಯ್ಯೋ ಸರ್, ಇದೆಲ್ಲ ಏನು ಬೇಡ. ನಮ್ಗೆ ಉಳ್ಕೊಳ್ಳೋಕೆ ನೀವು ಜಾಗ ಕೊಟ್ಟಿದ್ದೀರಿ, ಅದೇ ದೊಡ್ಡ ವಿಷಯ. ಕಾಸೆಲ್ಲ ಬೇಡ ಸರ್. ರಾಮು ಅವರೇ, ನಾನು ಇದನ್ನು ನಿಮಗೆ ಕೆಲಸ ಮಾಡಿದ್ದಕ್ಕೆ ಕೊಡ್ತಿದ್ದೀನಿ ಅಂತ ತಪ್ಪಾಗಿ ತಿಳ್ಕೊಬೇಡಿ. ನೋಡಿ, ಇದು ಇಲ್ಲ ಸರ್, ರಾಮು ಅವರು ದುಡ್ಡು ಇಸ್ಕೊಳ್ಳಲ್ಲ. ಯಾಕಮ್ಮ, ನೀನಾದರೂ ಹೇಳೋದಲ್ವಾ? ಅದು
ನಿಮ್ಮ ಸಹಾಯ ನಮಗೆ ದುಡ್ಡಾಗಿ ಸಿಗೋದಕ್ಕಿಂತ ನಮಗೆ ಇರೋದಕ್ಕೆ ಮನೆ ಇಲ್ಲ. ಒಂದು ಮನೆ ಹಾಗೆ ರಾಮವ್ರಿಗೆ ಕೆಲಸ ಸಿಕ್ಕಿದ್ರೆ ತುಂಬ ಯೂಸ್ ಆಗುತ್ತೆ. ಇಷ್ಟೇನಾ ರಾಮು? ಇದನ್ನು ಮೊದಲೇ ಹೇಳಬಾರ್ದಿತ್ತಾ? ನೋಡಿ, ನಾನು ನನ್ನ ಹೆಂಡತಿ ಇವತ್ತು ಅವ್ರ ಮನೆಗೆ ಹೋಗ್ತಾ ಇದ್ದೀವಿ. ಬಂದ ತಕ್ಷಣ ನಿಮಗೊಂದು ಮನೆ ತೋರಿಸ್ತೀವಿ. ನಾಳೆನೇ ನಿಮಗೊಂದು ಕೆಲಸದ ವ್ಯವಸ್ಥೆನೇ ಮಾಡ್ತೀವಿ. ಯು ಡೋಂಟ್ ವರಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್. ಸರಿಯಪ್ಪ, ಈಗ ಹೋಗಿ ರೆಸ್ಟ್ ತಗೊಳ್ಳಿ. ನನ್ನನ್ನು ಅರ್ಜೆಂಟಾಗಿ ಕಾಂಟ್ಯಾಕ್ಟ್ ಮಾಡಬೇಕು ಅಂದರೆ ಈ ನಂಬರಿಗೆ ಫೋನ್ ಮಾಡಿ. ಓಕೆ ಮಂಜಾ, ಕಾರತ್ತ. ನನ್ ಕ್ರಿಕೆಟ್ ಮ್ಯಾಚ್ ಐತೆ, ನಾನು ಹೋಗಿ ಆಡ್ಬೇಕು. ಬೇಗ ಬಂದ್ಬಿಡು. ಬರಮ್ಮ. ಮಂಜುಗೋಸ್ಕರ ನಾವು ಕಾಯ್ಬೋದು, ಗಣೇಶನ ಕಾಯಕೈತದ? ಓ ಬಂದ ನೋಡ್ಲಾ. ಏ ಮಂಜ, ಇಷ್ಟೊತ್ಲ ಕಾಯ್ದು ಬೇಗ ಬರಕ್ಕಿಲ್ವಾ? ಯಾಕ್ಲ ಹಿಂಗ್ ನೋಡಿ, ಅಷ್ಟು ರೆಡಿ ಆಗ್ಬಿಟ್ಟು ಬರೋದು ಬೇಡವಾ? ರೆಡಿನಾ? ಏನ್ ಅನ್ನು ಮೇಡಮ್ ಬತ್ತವ್ರೆ? ಸುಮ್ಕೆ ನಡಿ. ಮೊದ್ಲೋಗಿ ಪ್ರತಿ ವರ್ಷದಂಗ್ ರಾಮಣ್ಣ ಗಣೇಶ ತೋರಿಸ್ಬಿಟ್ಟು ಮೊದಲನೇ ಪೂಜೆ ಮಾಡ್ಕೊಂಡು ಬರುಮ್ಮ. ಅದ್ಯಾಕ್ಲ ರಾಮಣ್ಣನೇ ಆಗ್ಬೇಕಾ? ನಾನೇ ಮಾಡ್ತೀನಿ. ಇನ್ ಮೊದ್ಲು ಹೋಗಿ ಸರಿಯಾಗಿ ಸ್ನಾನ ಮಾಡು. ನಡಿಲ ಬಾಲು. ನಮ್ಮೇರೆ ಗಣಪತಿಗೆ ಜೈ. ನಮ್ಮೇರೆ ಗಣಪತಿಗೆ ಜೈ. ಹೋದ ವರ್ಷ ಗಣೇಶ ಬಿಟ್ಟಾನೆ ಯಾರು? ಈ ವರ್ಷ ಮಾಡ್ತೀವಿ ಹಬ್ಬ ಜೋರು. ಹೋದ ವರ್ಷ ಗಣೇಶ ಬಿಟ್ಟಾನೆ ಯಾರು? ಈ ವರ್ಷ ಮಾಡ್ತೀವಿ ಹಬ್ಬ ಜೋರು. ಗಣಪತಿ ಮಪ್ಪ. ನಿನ್ನೆ ರಾತ್ರಿ ಸಿಕ್ಕಿದ್ರು ನನಗೆ. ಏನೂ ಆಗಿಲ್ಲ ಅನ್ನೋ ರೀತಿ ಮಾತಾಡಿದ್ರು. ಯಾಕೆ ಹೀಗೆ ಮಾಡಿದ್ರು? ನಾವೆಷ್ಟೇ ಹೇಳಿದ್ರು ಕೇಳಲಿಲ್ಲ. ಮುಖ್ಯವಾಗಿ ಜಾನಕಿ. ತಂದೆ ಹಠ ಅಂತ ಮನೆ ಬಿಟ್ಟು ಹೊರಟೋದು. ಯಾರೂ ತಡಿಲೇ ಇಲ್ವಾ? ಸಾಹೇಬ್ರು ಏನು ಹೇಳಿಲ್ವಾ? ಕೇಳ್ಕೊಂಡ್ರು. ದೊಡ್ಡ ಮನುಷ್ಯ ಎಷ್ಟು ಅಂತ ಕೇಳ್ಕೊತಾರೆ ಹೇಳಿ. ಜಾನಕಿ ಮಾವನ ಮಾತನ್ನ ಕೇಳಲೇ ಇಲ್ಲ. ಸಾಹೇಬ್ರಲ್ಲಿ ನಾನು ಸಾಹೇಬ್ರ ಹತ್ರ ಮಾತಾಡಬೇಕು. ಸಾಹೇಬ್ರೆ ಕೂಗ್ಬಿಡಿ. ಮಾವ ಇಲ್ಲ. ನೀವು ನಿಮ್ಮ ಮಗಳು ಮಾಡಿದ ತಪ್ಪಿಗೆ ಮಾವನ ಹತ್ರ ಜಗಳ ಆಡಿ ಏನೂ ಪ್ರಯೋಜನ ಇಲ್ಲ. ನಿಮಗಿಂತ ಜಾಸ್ತಿ ನಮಗೆ ನೋವಾಗಿದೆ. ಮನೆ ಬಿಟ್ಟು ಹೋಗಿರೋದು ನಿಮ್ಮ ಮಗಳು ಮಾತ್ರ ಅಲ್ಲ, ಭಾವನ ಮನಸ್ಸನ್ನು ಬದಲಾಯಿಸಿ ಸಪ್ರೇಟಾಗಿ ಕರ್ಕೊಂಡು ಹೊರಟೋದ್ಲು. ಮಾವಂಗೂ ಇದನ್ನು ತಡೆಯೋಕ್ಕಾಗಲಿಲ್ಲ. ಪ್ಲೀಸ್ ನೀವು ಗಲಾಟೆ ಮಾಡದೆ ಇಲ್ಲಿಂದ ಹೊರಟೋಗಿ.
ಸುಸ್ತಾಗಿದ್ದೀರಾ ರಾಮೋರೆ. ಸ್ವಲ್ಪ ಹೊತ್ತು ರೆಸ್ಟ್ ತಗೊಳ್ಳಿ. ನಾನು ಹೋಗಿ ಸಂಜೆ ಪೂಜೆಗೆ ರೆಡಿ ಮಾಡ್ತೀನಿ. ರಾಮ ರಾಮ ಏ ಸರ್ ನೀವ್ ಯಾಕಿದ್ರಿ ಮಲ್ಗಿ ರಾಮ ನೋಡ್ಬೇಕು. ಬರ್ತಾರೆ ಮಲ್ಗಿ ಸರ್. ರಾಮ ಮಲ್ಗಿ ರಾಮ ಪ್ಲೀಸ್ ಮಲ್ಗಿ ಸರ್. ಎದೊಳಗಿಲ್ಲ ಡಾಕ್ಟರ್ ರಾಮ ಡಾಕ್ಟರ್ ಮಲ್ಗಿ ಸರ್. ಸರ್ ಮಲ್ಗಿ ರಾಮ ನೋಡ್ಬೇಕು. ಇಲ್ಲ ಮಲ್ಗಿ ರಾಮ ನೀವು ಯಾಕಿದ್ರಿ ಮಲ್ಗೊಳಿ ಸರ್. ರಾಮ ಪ್ಲೀಸ್ ಬರ್ತಾರೆ ಮಲ್ಗಿ ಸರ್. ರಾಮ ನೋಡ್ಬೇಕು ಮಲ್ಗಿ ಸರ್. ರಾಮ 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 ಸರ್ ನಿಮ್ಗಾಗಲಿಂದ ಹೇಳ್ತಾ ಇದ್ದೀನಿ, ಎಲ್ಲಿ ರಾಮೋನವರು? ಪ್ಲೀಸ್ ಅವ್ರನ್ನ ಕರೆಸಿ. ನಿಮ್ಮ ತಂದೆಯವರು ರಾಮೋನವ್ರನ್ನ ನೋಡಬೇಕು ಅಂತ ಕೇಳ್ಕೊತಾ ಇದ್ದಾರೆ. ಇಂಥ ಸಮಯದಲ್ಲಿ ಕರೆಸಿಲ್ಲ ಅಂದರೆ ಅವ್ರಿಗೆ ತೊಂದರೆ ಆಗ್ಬೋದು. ಪ್ಲೀಸ್ ಸರ್, ದಯವಿಟ್ಟು ಅವ್ರನ್ನ ಕರೆಸಿ. ಸಾರ್ಥಕ ಅಳಬೇಡಿ. ಸಾರ್ಥಕ ಸಮಾಧಾನ ಮಾಡ್ಕೊಳ್ಳಿ, ಅಳಬೇಡಿ. ಓ ಇವುಗಳು ಬೇರೆ ಬಂದಿವೆ. ಲೇ ಚಂದ್ರಿ ಅಕ್ಕ, ಅದೇನು ಅಂತ ಕೇಳಿ ಹೊರಗೆ ಕಳ್ಸೆ. ಸರಿ ಅಕ್ಕ. ಏನ್ರಲ್ಲ? ಓಹೋ ಕಲೆಕ್ಷನ್ನ? ಇಲ್ಲ, ನಾವು ರಾಮಣ್ಣ ತಾವ್ ಗಣೇಶನ್ ಪೂಜೆ ಮಾಡಿಸ್ಕೊಂಡು ಹೋಗುಮ ಅಂತ ಬಂದ್ವಿ. ಪೂಜೆ ಏನೋ ದೊಡ್ಡ ಮಂಗಳಾರತಿನ ಮಾಡಿ ಕಳಿಸ್ತೀವಿ ಬಾ. ಏನಾಯ್ತು? ಏ ಹೋಗೋ ಹೊರಗೆ. ಸ್ವಲ್ಪ ಸಲಿಗೆ ಕೊಟ್ರೆ ನಡು ಮನೆವರೆಗೂ ಬರ್ತೀಯಾ? ಹೇಳಿದ್ ಕೇಳಿಸ್ಲಿಲ್ವಾ? ಹೋಗ್ರ ಹೊರಗೆ. ರಾಮಣ್ಣ ಎಲ್ಲಿ? ರಮಣ ಅತ್ತೆ ಲೈ ನಿಮ್ಗೆಲ್ಲ ಒಂದ್ಕಿಂತ ಹೇಳಿದ್ರೆ ಅರ್ಥ ಆಗಕ್ಕಿಲ್ವಾ? ಹೋಗಿರ್ಲ ಮಾನ ಮರ್ವಾದೆ ಇಲ್ದರು. ಹೋಗಿರ್ಲ. ಇನ್ಮೇಕ್ ಯಾವತ್ತೂ ಈ ಮನೆ ಕಡೆಗೆ ಬರಬೇಡಿ. ನಿಮ್ ರಾಮಣ್ಣನೂ ಇಲ್ಲ, ಯಾರೂ ಇಲ್ಲ. ಹೊಂಟೋಗಿ ಹೊಂಟೋಗಿ. ಏಳು ಆಯ್ತಲ್ಲ, ಹೊರಡ್ರಲ್ಲ, ನಡೀರ್ಲ. ಹೋಗ್ರಲ್ಲ.